ಎವ್ರಿವನ್, ಎಲ್ರಿಗೂ ನಮಸ್ಕಾರ. ನಾನು ಗ್ರೀಷ್ಮಾ, ಮತ್ತೊಮ್ಮೆ ಗ್ರಿವ್ಯಾಗೆ ಸ್ವಾಗತ. ಇವತ್ತು ನಾನು ಈ ಲುಕ್ನ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತೋರಿಸ್ತೀನಿ. ನಾನಿವತ್ತು ಹಾಕ್ಕೊಂಡಿರೋ ಜ್ಯುವೆಲ್ರಿ ನನಗೆ ಇನ್ಸ್ಟಾಗ್ರಾಮ್ ಪೇಜ್ ಗೆಟ್ ಗಾರ್ಜಿಯಸ್ ವಿತ್ ಆರ್ ಜ್ಯುವೆಲ್ಸ್ ಅನ್ನೋ ಪೇಜ್ ಅವರು ನನಗೆ ಗಿಫ್ಟ್ ಮಾಡಿದ್ರು. ಸೊ ದಿಸ್ ಇಸ್ ಅ ಸೆಟ್ ಆ್ಯಕ್ಚುಲಿ. ಒಂದು ಬ್ಯಾಂಗಲ್, ಈ ಥರ ಬ್ಯಾಂಗಲ್, ಮತ್ತು ಒಂದು ರಿಂಗ್, ಇಯರಿಂಗ್ ಆ್ಯಂಡ್ ಅ ಚೈನ್. ಆ್ಯಕ್ಚುಲಿ ಕಿಡ್ಸ್ಗೆ ಅಂದರೆ ಚಿಕ್ಕ ಮಕ್ಕಳಿಗೆ ಯೂಸ್ ಮಾಡೋದು. ಬಟ್ ಐ ರಿಯಲಿ ಲವ್ ದಿಸ್ ಕಿಟಿ ಜ್ಯುವೆಲ್ರಿ. ಐ ರಿಯಲಿ ಲೈಕ್ಡ್ ಇಟ್. ಐ ಬೋರ್ ಇಟ್ ಫಾರ್ ಮೈ ಸೆಲ್ಫ್. ಈ ರಿಂಗ್ ಕೂಡ ನನಗೆ ಫಿಟ್ ಆಗ್ತಿರ್ಲಿಲ್ಲ. ಸೊ ಸಮ್ಹೌ ಐ ಅಡ್ಜಸ್ಟೆಡ್ ಇಟ್ ಟು ಮೈ ಲಿಟಲ್ ಫಿಂಗರ್. ಇವತ್ತು ನಾನು ಈ ಪಿಂಕ್ ಕಲರ್ ವಿಂಗ್ಡ್ ಐಲೈನರ್ನ ಕ್ರಿಯೇಟ್ ಮಾಡಿದ್ದೀನಿ. ಹೇಗೆ ಕ್ರಿಯೇಟ್ ಮಾಡಿದೆ ಅಂತ ಗೊತ್ತಾಗಬೇಕಾದ್ರೆ ಫುಲ್ ವೀಡಿಯೋನ ನೋಡಿ. ಇನ್ನು ತಡ ಮಾಡಿದೆ, ವೀಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲು ನಾವು ಮಾಯಿಶ್ಚರೈಸ್ ಮಾಡ್ಕೊಳ್ಳೋಣ ಫೇಸ್ನ. ಮೇಕಪ್ ಹಾಕ್ಕೊಳ್ಳೋಕೆ ಮುಂಚೆ ಮಾಯಿಶ್ಚರೈಸ್ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್. ಸ್ಕಿನ್ ಕೇರ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದು 32 ಸ್ಟೆಪ್ ಸ್ಕಿನ್ ಕೇರ್ ಆದರೂ ಆಗಿರ್ಬೋದು, 3 ಸ್ಟೆಪ್ ಸ್ಕಿನ್ ಕೇರ್ ಆಗಿದ್ರೂ ಆಗಿರ್ಬೋದು, ಇಲ್ಲ 1 ಸ್ಟೆಪ್ ಸ್ಕಿನ್ ಕೇರ್ ಆದರೂ ಆಗ್ಬೋದು. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ಮಾಯಿಶ್ಚರೈಸರ್ಗೆ ಪಾಂಡ್ಸ್ ಲೈಟ್ ಮಾಯಿಶ್ಚರೈಸರ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಇನ್ ದ ಜೆಲ್ ವೇರಿಯಂಟ್. ಇದು ನಾನು ಫುಲ್ ಫೇಸ್ಗೆ ಅಪ್ಲೈ ಮಾಡ್ಕೋತೀನಿ. ನಾನು ಮಾಯಿಶ್ಚರೈಸರ್ನ ನಾನು ಫೇಸ್ಗೆ ಹಚ್ಕೋತಿದ್ದೀನಿ, ಹಾಗೂ ನಾನು ನೆಕ್ಕಿಗೂ ಹಚ್ಕೋತಿದ್ದೀನಿ. ಯಾವಾಗಲೂ ಸ್ಕಿನ್ ಕೇರ್ನ ನಿಮ್ಮ ನೆಕ್ಕಿಗೂ ತೊಗೊಳ್ಳಿ. ಸ್ಕಿನ್ ಕೇರ್ ಅನ್ನೋದು ನಿಮ್ಮ ಫೇಸ್ಗೆ ಎಷ್ಟು ಇಂಪಾರ್ಟೆಂಟು, ನೆಕ್ಗೂ ತುಂಬ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನೀವೇನಾದರೂ ಆಯಿಲಿ ಸ್ಕಿನ್ ಆಗಿರೋರಾಗಿದ್ದರೆ, ನನಗೆ ಆಲ್ರೆಡಿ ಆಯಿಲಿ ಸ್ಕಿನ್ ಇದೆ, ನಾನು ಮಾಯಿಶ್ಚರೈಸರ್ ಹಾಕ್ಕೊಂಡ್ರೂ ಹೇಗೂ ನನಗೆ ಆಯಿಲಿ ಆಗುತ್ತೆ ಅಂತ ಮಾಯಿಶ್ಚರೈಸರ್ನ ಖಂಡಿತ ಸ್ಕಿಪ್ ಮಾಡಿಬಿಡಿ. ಅದು ತುಂಬ ಇಂಪಾರ್ಟೆಂಟ್ ಸ್ಟೆಪ್. ಆಯಿಲಿ ಸ್ಕಿನ್ ಇದ್ದರೂ ಕೂಡ ನಿಮ್ಮ ಫೇಸಲ್ಲಿ ಡಿಹೈಡ್ರೇಷನ್ ಆಗ್ಬೋದು. ಸೊ ಮಾಯಿಶ್ಚರೈಸರ್ ಅನ್ನೋದನ್ನು ತುಂಬ ಮುಖ್ಯವಾಗಿ ಯೂಸ್ ಮಾಡಿ. ನೀವು ಅದನ್ನು ಕ್ರೀಮ್ ವೇರಿಯಂಟ್ ಇಲ್ಲಾಂದರೆ ಹೆವಿ ಮಾಯಿಶ್ಚರೈಸರ್ಸ್ನ ಯೂಸ್ ಮಾಡಿಬಿಡಿ. ಲೈಟ್ ಮಾಯಿಶ್ಚರೈಸರ್ಸ್, ಈಗ ಪಾಂಡ್ಸ್ ತೋರಿಸಿದ್ನಲ್ಲ ಆ ಥರ, ಇಲ್ಲ ನ್ಯೂಟ್ರಿಷನ್ನ ಮಾಯಿಶ್ಚರೈಸರ್, ಈ ಥರ ಮಾಯಿಶ್ಚರೈಸರ್ಸ್ನ ನೀವು ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ಗೆ ಅದು ತುಂಬ ಒಳ್ಳೆಯದು. ನೆಕ್ಸ್ಟ್ ನಾನು ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಫೌಂಡೇಶನ್ಗೆ ಲಾರಿಯಲ್ ಇನ್ಫ್ಯಾಲಿಬಲ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ 110. ಐ ಥಿಂಕ್ ಇಟ್ ಇಸ್ ಕೆಫೆ, ಕ್ರೀಮ್ ಕೆಫೆ. ನಾನು ನನ್ನ ಫೌಂಡೇಶನ್ನ ನೆಕ್ಕಿಗೆ ತೊಗೊಂಡು ಹೋಗಲ್ಲ. ಯಾಕೆ ಅಂದರೆ ನನ್ನ ನೆಕ್ಕಲ್ಲಿ ಫೈನ್ ಲೈನ್ಸ್ ಇದೆ. ಸೊ ನಾನು ಮೇಕಪ್ ಹಾಕ್ಕೊಂಡ್ರೆ ನನ್ನ ಫೈನ್ ಲೈನ್ಸಲ್ಲಿ ಅದು ಸೆಟಲ್ ಆಗುತ್ತೆ. ಸೊ ನಾನು ಮೇಕಪ್ನ ಖಂಡಿತ ನನ್ನ ನೆಕ್ಕಿಗೆ ತೊಗೊಂಡು ಹೋಗಲ್ಲ. ನನ್ನ ನೆಕ್ ಬೇರೆ ಕಲರ್, ನನ್ನ ಫೇಸ್ ಬೇರೆ ಕಲರ್, ಮತ್ತು ನನ್ನ ಹ್ಯಾಂಡ್ಸ್ ಬೇರೆ ಕಲರ್ ಇದೆ. ಫೇಸ್ಗೆ ಹಾಕೊಳ್ಳೋ ಫೌಂಡೇಶನ್ನೇ ನನ್ನ ನೆಕ್ಕಿಗೆ ಅಪ್ಲೈ ಮಾಡೋಕ್ಕಾಗೋದಿಲ್ಲ. ನನಗೆ ಇಷ್ಟನೂ ಆಗೋದಿಲ್ಲ ನನ್ನ ನೆಕ್ಕಿಗೆ ಅಪ್ಲೈ ಮಾಡೋದಕ್ಕೆ. ದಟ್ ಇಸ್ ದ ಹೋಲ್ ರೀಸನ್ ನನ್ನ ನೆಕ್ಕಿಗೆ ಯಾವತ್ತೂ ಫೌಂಡೇಶನ್ ಅಪ್ಲೈ ಮಾಡಲ್ಲ. ಮೆನಿ ಆಫ್ ಯು ಆಸ್ಕ್ ದಿಸ್ ಕ್ವೆಶ್ಚನ್, ಸೊ ಐ ಥಾಟ್ ಐ ವಿಲ್ ಆನ್ಸರ್ ಇಟ್. ನಾನು ಫೌಂಡೇಶನ್ ಬ್ಲೆಂಡ್ ಮಾಡೋದಕ್ಕೆ ಬ್ಲೂ ಹೆವೆನ್ ಮೇಕಪ್ ಸ್ಪಂಜ್ನ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಮೇಕಪ್ ಸ್ಪಂಜ್ನ ವೆಟ್ ಮಾಡಿ ಅದರಲ್ಲಿ ವಾಟರ್ನ ಕಂಪ್ಲೀಟಾಗಿ ಸ್ಕ್ವೀಸ್ ಮಾಡಿ ಯೂಸ್ ಮಾಡಿ. ಡ್ರೈ ಮೇಕಪ್ ಸ್ಪಂಜ್ನ ಯೂಸ್ ಮಾಡಬೇಡಿ. ರೆಸ್ಟ್ ಆಫ್ ದ ಫೇಸ್ಗೆ ನಾನು ಶುಗರ್ ಫೌಂಡೇಶನ್ನ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ 5 Mocha. ಇದು ಸ್ಟಿಕ್ ಫೌಂಡೇಶನ್, ಈ ಥರ ಬರುತ್ತೆ ಇದು. ದಿಸ್ ಇಸ್ ಆ್ಯಕ್ಚುಲಿ ಮೋರ್ ದ್ಯಾನ್ ಎನಫ್. ಇದು ಕವರೇಜ್ ತುಂಬ ಜಾಸ್ತಿ ಇದೆ. ಇದರಲ್ಲೇ ಬ್ರಷ್ ಕೂಡ ಬರುತ್ತೆ ಹಿಂದೆ. ನೀವು ಇದನ್ನಾದರೂ ಯೂಸ್ ಮಾಡ್ಬೋದು. ಇಲ್ಲ ಅಂದರೆ ನಿಮ್ಮ ನಾರ್ಮಲ್ ಫೌಂಡೇಶನ್ ಬ್ರಷ್, ಇಲ್ಲಾಂದರೆ ಮೇಲ್ ಫೌಂಡೇಶನ್ ಬ್ಲೆಂಡ್ ಮಾಡೋಕ್ಕೆ ಮೇಕಪ್ ಸ್ಪಂಜ್ ಯಾವುದಾದ್ರೂ ಯೂಸ್ ಮಾಡ್ಬೋದು. ನಾನಿವತ್ತು ಬ್ಲೂ ಹೆವೆನ್ ಮೇಕಪ್ ಸ್ಪಂಜ್ ನಾನು ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟ್ ನಾನು ಕನ್ಸೀಲರ್ಗೆ ಪ್ಯಾಕ್ ಟೇಕ್ ಅವರ್ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಟ್ವಿಸ್ಟೆಡ್ ಟಾಫಿ. ಕನ್ಸೀಲರ್ ಆಯಿತು.
ನೆಕ್ಸ್ಟ್ ನಾವು ಪೌಡರ್ ಯೂಸ್ ಮಾಡೋಣ. ಪೌಡರ್ಗೆ ನಾನು ಶುಗರ್ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ 45 Panna. ಇದೊಂದು ಪ್ರೆಸ್ ಪೌಡರ್. ನಾನು ಆಲ್ರೆಡಿ ಸ್ವಲ್ಪ ಖಾಲಿ ಮಾಡಿಬಿಟ್ಟಿದ್ದೀನಿ ಪೌಡರ್ನ. ಇದನ್ನು ಕೂಡ ನಾನು ಮೇಕಪ್ ಸ್ಪಂಜಲ್ಲೇ ಯೂಸ್ ಮಾಡ್ತಿದ್ದೀನಿ. ಸೊ ಈ ಥರ ರಬ್ ಮಾಡಿಕೊಂಡು ಪೌಡರ್ನ ಹೀಗೆ ಈ ಕಡೆಗೂ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಎಷ್ಟು ಮ್ಯಾಟಿಫೈ ಆಗಿದೆ ಇದು ನೆಕ್ಸ್ಟ್ ಶುಗರ್ ಬ್ರೌ ಪೆನ್ಸಿಲ್ ಯೂಸ್ ಮಾಡ್ತಿದ್ದೀನಿ. ದಿಸ್ ಇಸ್ ಶುಗರ್ ಆರ್ಚ್ ಅರೈವಲ್ ಬ್ರೋ ಡಿಫೈನರ್ ಇನ್ ದ ಶೇಡ್ ಜೆರಿ ಬ್ರೌನ್. ಬ್ರೌಸ್ನ ಫಿಲ್ ಮಾಡಿರಾಯಿತು. ನೆಕ್ಸ್ಟ್ ಐಸ್ಗೆ ಹೋಗೋಣ. ಇವತ್ತು ನಾನೊಂದು ವಿಂಗ್ ಐಲೈನರ್ನ ಮಾಡ್ಬೇಕು ಅಂದ್ಕೊಂಡಿದ್ದೀನಿ. ಪಿಂಕ್ ವಿಂಗ್ ಐಲೈನರ್. ಲೆಟ್ ಮೀ ಸಿ ಹೌ ಇಟ್ ಟರ್ನ್ಸ್ ಔಟ್ ಟು ಬಿ. ನೈಕಾ ಪ್ಯಾಲೆಟ್ನ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ Daydreaming. ಸೊ ಇದರಲ್ಲಿ ಈ ಡಾರ್ಕ್ ಪಿಂಕ್ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಐ ಆಮ್ ಯೂಸಿಂಗ್ ದ ಬ್ರಷ್ Pro Arte AE25. ಸೊ ಐಲೈನರ್ಗೆ ನಾನು ಕಲರ್ಬಾರ್ ಫ್ಲೋರಲ್ ಫ್ರಿಲ್ಸ್ 03 ಅನ್ನೋದನ್ನು ಯೂಸ್ ಮಾಡ್ತಿದ್ದೀನಿ. ಐ ರಿಯಲಿ ಡಿಂಟ್ ಲೈಕ್ ದಿಸ್ ಪ್ರಾಡಕ್ಟ್. ನಾನು ಇದು ತುಂಬ ಕ್ರೀಮಿ ಆಗಿರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಿದೆ, ಬಟ್ ಇಟ್ ಈಸ್ ನಾಟ್ ಕ್ರೀಮಿ ಆ್ಯಂಡ್ ನೀಟಾಗಿ ಬ್ಲೆಂಡ್ ಕೂಡ ಆಗೋದಿಲ್ಲ. ಸೊ ಇಫ್ ಯು ಪ್ಲಾನಿಂಗ್ ಟು ಬೈ, ಡೋಂಟ್ ಬೈ. ಆ್ಯಕ್ಚುಲಿ ಎಕ್ಸ್ಪೆಕ್ಟೆಡ್ ಅ ಲಾಟ್ ಫ್ರಮ್ ದಿಸ್ ಪ್ರಾಡಕ್ಟ್, ಬಟ್ ಐ ವಾಸಂಟ್ ಹ್ಯಾಪಿ. ಇದರಲ್ಲಿ ಒಂದು ವಿಂಗ್ ಕ್ರಿಯೇಟ್ ಮಾಡ್ತಿದ್ದೀನಿ. ಮತ್ತು ನಾನು ನೈಕಾ ಪ್ಯಾಲೆಟಿಂದ ಈ ಶೇಡ್ನ ಯೂಸ್ ಮಾಡ್ತಾ ಇದ್ದೀನಿ. ಈ ಶೇಡ್ನ ಯೂಸ್ ಮಾಡ್ತಿದ್ದೀನಿ ಆ ಐಲೈನರ್ನ ಸ್ವಲ್ಪ ಬ್ಲೆಂಡ್ ಮಾಡೋದಕ್ಕೆ. ಇದಾದಮೇಲೆ ನಾನು ಫೇಸಸ್ ಕೆನಡಾ ಮ್ಯಾಗ್ನೆಟೈಸ್ ಐಲೈನರ್ನ ಯೂಸ್ ಮಾಡ್ತಿದ್ದೀನಿ. ಜಸ್ಟ್ ಅ ಸ್ಮಾಲ್ ಥಿನ್ ಲೈನರ್. ಈ ಕಣ್ಣು ಮುಗೀತು. ಈ ಕಣ್ಣನ್ನು ಫಿನಿಶ್ ಮಾಡ್ಕೊಂಡು ಬರ್ತೀನಿ. 2 ಕಣ್ಣು ಫಿನಿಶ್ ಆಗಿದೆ. ನೆಕ್ಸ್ಟ್ ಮಸ್ಕರಾಗೆ ಶುಗರ್ ಮಸ್ಕರಾ ಯೂಸ್ ಮಾಡ್ತಿದ್ದೀನಿ. ದಿಸ್ ಈಸ್ ಅಪ್ ಡೌನ್ ಕರ್ಲ್ ಲೆಂಥನಿಂಗ್ ಮಸ್ಕರಾ ಇನ್ ದ ಶೇಡ್ ಬ್ಲ್ಯಾಕ್ ಬ್ಯೂಟಿ. ನೆಕ್ಸ್ಟ್ ಕಾಂಟೋರ್ಗೆ ಶುಗರ್ ಕಾಂಟೋರ್ ಸ್ಟಿಕ್ನ ಯೂಸ್ ಮಾಡ್ತಿದ್ದೀನಿ ಇನ್ ದ ಶೇಡ್ ಫಾನ್ ಫಸ್ಟ್. ಹೈಲೈಟರ್ಗೆ ನಾನು ನೈಕಾ ಹೈಲೈಟರ್ನ ಯೂಸ್ ಮಾಡ್ತಿದ್ದೀನಿ.
24K Glam 1. So I think I'll be using this rose gold color. ಈ ರೋಸ್ ಗೋಲ್ಡ್ ಕಲರ್ನ ಯೂಸ್ ಮಾಡ್ತೀನಿ. ಎಲ್ಲ ಮುರಿದೋಗಿದೆ, ಬಟ್ ಸ್ಟಿಲ್ ದ ಹೈಲೈಟರ್ ಇಸ್ ಸೋ ಗುಡ್. ಲಿಪ್ಸ್ಟಿಕ್ಗೆ ನಾನು ನೈಕಾ ಲಿಪ್ಸ್ಟಿಕ್ ಯೂಸ್ ಮಾಡ್ತಿದ್ದೀನಿ, ರುಕ್ಮಿಣಿ ಶೇಡ್. ಇದು ಬಂದು ನೈಕಾ ಮಿನಿ ಲಿಪ್ಸ್ಟಿಕ್. ಐ ರಿಯಲಿ ಲೈಕ್ ದ ಸೈಜ್ ಆಫ್ ದಿಸ್ ಲಿಪ್ಸ್ಟಿಕ್, so cute. Using my sugar setting spray, Sugar Grand Finale Setting Mist Matte. ಆಗಿದೆ ಗೈಸ್. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಲ್ಲಿ ಮೇಕಪ್ ರಿಲೇಟೆಡ್, ಸ್ಕಿನ್ ಕೇರ್ ರಿಲೇಟೆಡ್ ತುಂಬ ವೀಡಿಯೋಸ್ ಹಾಕ್ತಾ ಇರ್ತೀವಿ. ನಿಮ್ಗೇನಾದರೂ ಈ ಟಾಪಿಕ್ಸಲ್ಲಿ ಇಂಟ್ರೆಸ್ಟ್ ಇದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.